ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಡಿಸಾದಲ್ಲಿ ಭ್ರಷ್ಟ ಅಧಿಕಾರಿಗಳ ಸಂಪತ್ತನ್ನ ನೋಡಿ ಸ್ವತಃ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರಂತೆ. ಹಾಗಾದ್ರೆ ಆ ಭ್ರಷ್ಟ ಅಧಿಕಾರಿ ಹೇಗೆ ಸಂಪತ್ತನ್ನ ಗಳಿಕೆ ಮಾಡಿರೋದು ಅನ್ನೋದನ್ನ ನೀವು ನೋಡಿದ್ರೆ, ಅದನ್ನ ಜಾಲಾಡಿದ್ರೆ ಅಧಿಕಾರಿಗಳು ದಂಗಾಗೋ ಮಟ್ಟಿಗೆ ಆ ಸಂಪತ್ತಿತ್ತಂತೆ. ಒಡಿಸಾದಲ್ಲಿ ಭ್ರಷ್ಟ ಅಧಿಕಾರಿಗಳ ಸಂಪತ್ತು ನೋಡಿ ಅಧಿಕಾರಿಗಳೇ ದಂಗಾಕಿದ್ದಾರೆ. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಕ್ರಮ ಆಸ್ತಿ. ವಿಚಕ್ಷಣಾ ದಳದ ದಾಳಿ ವೇಳೆ ಕೋಟಿ ಕೋಟಿ ಹಣ ಸಿಕ್ಕಿದೆಯಂತೆ. ಬ್ಯಾಂಕ್ ಲಾಕರ್ನಲ್ಲಿ ಇತ್ತಂತೆ 2 ಕೋಟಿ ರೂಪಾಯಿ ನಗದು ಹಣ. ಬಾಲಿಗುಡ ಎಂಬಲ್ಲಿ ಐಟಿಡಿಎ ಸಂಸ್ಥೆಯ AEE ಹಾಕಿದ್ದಾರೆ. 1999ರಲ್ಲಿ 6,000 ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಂತ ವೈಕುಂಠನಾಥ್ ಮನೆಯಲ್ಲಿ ಈಗ 2.66 ಲಕ್ಷ ಕೋಟಿ ಪತ್ತೆಯಾಗುತ್ತೆ. ಅಂದ್ರೆ ಲಕ್ಷ ಹಣ, ಕೋಟಿ ಕೋಟಿ ಹಣ ನಿಮ್ಗೆ ಬ್ಯಾಂಕ್ ಲಾಕರ್ ಅಲ್ಲಿ ಪತ್ತೆಯಾಗುತ್ತೆ ಅಂದ್ರೆ ಎಲ್ಲಿಂದ ಬಂತು ಇಷ್ಟೆಲ್ಲ ಸಂಪತ್ತು? ಇದು ಅಕ್ರಮ ಗಳಿಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ಇವರಿಗೆ ಬರುವ ಆದಾಯ ಮೀರಿ ಆಸ್ತಿ ಗಳಿಕೆ ಆಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನೋದಕ್ಕಿಂತ ಲೆಕ್ಕ ಹಾಕಕ್ಕಾಗಲ್ಲ ಅಷ್ಟು ಅಪಾರ ಸಂಪತ್ತನ್ನ ಈ ಭ್ರಷ್ಟ ಅಧಿಕಾರಿ ಹೊಂದಿದ್ದಾರೆ ಎನ್ನುವಂತ ವಿಚಾರ ತಿಳಿದು ಅಧಿಕಾರಿಗಳೇ ದಂಗ ಹಾಕಿದ್ದಾರೆ. ಹೆಂಗೆಲ್ಲ ದುಡ್ಡು ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದು ಕೆಲಸ ಮಾಡ್ದಂಗಿದೆ, ಅಥವಾ ಕೆಲಸ ಮಾಡ್ತಾನೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಗೊತ್ತಿಲ್ಲ. ನೋಡಿ, ಎಲ್ಲಿ ನೋಡಿದ್ರು ಕೂಡ ಕಂತೆ ನೋಟು ಪತ್ತೆಯಾಗಿದೆ ಅಂತೆ ಈತನ ನಿವಾಸದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನೋದಕ್ಕೂ ಆಗಲ್ಲ ಅನ್ಸುತ್ತೆ. ಈ ಸಂಪತ್ತನ್ನ ಲೆಕ್ಕ ಹಾಕೋದಕ್ಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಸಂಪತ್ತು ಮಾಡಿರ್ಬೇಕು? ಜಸ್ಟ್ ಲೂಟಿ ಮಾಡೋದು ಹೆಂಗೆ ಹಣ ಅನ್ನೋದೇ ಎಕ್ಸ್ಪೀರಿಯನ್ಸ್ ಆದಂಗಿದೆ ಈತನಿಗೆ. ಖಂಡಿತ ಶ್ರುತಿ, ಏನಂದ್ರೆ ಒಡಿಶಾದಲ್ಲಿ ಟ್ರೈಬಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಿದೆ. ಅಂದ್ರೆ ಯಾವ್ದು ಗುಡ್ಡಗಾಡಿನಲ್ಲಿರ್ತಾರೆ, ಬುಡಕಟ್ಟು ಜನರು ಇರ್ತಾರೆ, ಅವರ ಒಂದು ಅಭಿವೃದ್ಧಿಗೋಸ್ಕರ ಅಂತ ಹೇಳ್ಬಿಟ್ಟು ಇರುವಂತ ಏಜೆನ್ಸಿನಲ್ಲಿ ಈತ ಎಂಜಿನಿಯರ್ ಆಗಿ ಕೆಲ್ಸಕ್ಕೆ ಸೇರಿದ್ದು. ಅದು 1999ರಲ್ಲಿ 6,000 ರೂಪಾಯಿ ಸಂಬಳಕ್ಕೆ ಈತ ಕೆಲಸ ಸೇರಿದ್ದ. ಜೊತೆಗೆ ಈತನಿಗೆ ಯಾವುದೇ ಒಂದು ಆನ್ಸೆಸ್ಟರ್ ಪ್ರಾಪರ್ಟಿ ಅಂತ ಏನ್ ಕರಿತೀವಿ, ಪಿತ್ರಾರ್ಜಿತ ಸ್ವತ್ತಾಗ್ಲಿ ಅಥವಾ ಇವರ ಕುಟುಂಬ ಶ್ರೀಮಂತರೇನಾಗಿರ್ಲಿಲ್ಲ. ಆದ್ರೆ ಈತ ಕೆಲಸಕ್ಕೆ ಸೇರಿದ ದಿನದಿಂದ ಇವತ್ತಿನವರೆಗೂ ಲೆಕ್ಕ ಹಾಕಿದ್ರೆ ಇಷ್ಟೊಂದು ಆಸ್ತಿಯನ್ನ ಇವನ ಆದಾಯದಲ್ಲಿ ಮಾಡ್ಕೊಳಕ್ ಸಾಧ್ಯನೇ ಇರಲಿಲ್ಲ, ಅಂದ್ರೆ ಬರುವಂತ ಸಂಬಳದಲ್ಲಿ. ಆದ್ರೆ ಇವತ್ತು ಈತನ ಬಳಿ ಇರುವಂತ ಆಸ್ತಿ ನೋಡಿ ಇಡೀ ಒಂದು ಒಡಿಶಾ ರಾಜ್ಯನೇ ಬೆಚ್ಚ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈತನ ಬ್ಯಾಂಕ್ ಲಾಕರ್ನಲ್ಲೇನೆ 2 ಕೋಟಿ ರೂಪಾಯಿ ನಗದು ಹಣ ಇತ್ತು. ಇನ್ನು ಮನೆಯಲ್ಲೂ 2.66 ಲಕ್ಷ ರೂಪಾಯಿ ನಗದು ಹಣ ಸಿಕ್ಕಿದೆ. ಜೊತೆಗೆ ಒಡಿಶಾದ ಹಲವೆಡೆ ಅಂದ್ರೆ ಒಟ್ಟು 13ರಿಂದ 14 ಕಡೆ ಈತ ಕಟ್ಟಡಗಳನ್ನ ಕಟ್ಟಿಸಿದ್ದಾನೆ. ಜೊತೆಗೆ ಒಡಿಶಾ ರಾಜಧಾನಿ ಭುವನೇಶ್ವರದಲ್ಲಿ 4 ಅಂತಸ್ತಿನ ಒಂದು ಬಿಲ್ಡಿಂಗ್ ಕಟ್ಟಿಸಿದ್ದಾನೆ. ಜೊತೆಗೆ ಒಡಿಶಾ ರಾಜ್ಯದ ಹಲವೆಡೆ ಕೃಷಿ ಭೂಮಿಗಳನ್ನು ಕೂಡ ಈತ ಖರೀದಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಈತನ ಮನೆಯಲ್ಲಿ ಸಿಕ್ಕುವಂತ ದಾಖಲೆ ಪತ್ರಗಳಲ್ಲಿ ಒಂದು ಮಾಹಿತಿ ತಿಳಿದು ಬಂದಿದೆ. ಮತ್ತು ಈತನ ಬಳಿ ಇರುವಂತ ಚಿನ್ನ, ಅದನ್ನಂತೂ ಇನ್ನೂ ಲೆಕ್ಕಾಚಾರ ನಡೀತಾನೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟು ಎಷ್ಟು ಕೆಜಿ ಚಿನ್ನ ಈತನ ಮನೆಯಲ್ಲಿ ಇದೆ ಅನ್ನೋದ್ರ ಮಾಹಿತಿ ಇನ್ನೂ ಬಹಿರಂಗ ಆಗಿಲ್ಲ. ಆದ್ರೆ ಕೆಜಿ ಗಟ್ಲೆ ಚಿನ್ನ ಇದೆ ಅನ್ನೋ ಮಾಹಿತಿ ಅಂತೂ ಸಿಗ್ತಾ ಇದೆ. ಈತನಿಗೆ ಬರ್ತಿರೋಂತ ಸಂಬಳದಲ್ಲಿ ಈತ ಸ್ವಂತಕ್ಕೆ ಒಂದು ಮನೆಯನ್ನ ಕೂಡ ಕಟ್ಟಿಸ್ಕೊಳೋದಕ್ಕೆ ಕಷ್ಟ ಇದೆ. ಆ ಒಂದು ಪರಿಸ್ಥಿತಿನಲ್ಲಿರುವಂತ ವ್ಯಕ್ತಿ ಇಷ್ಟೊಂದು ಹಣ ಹೆಂಗ್ ಮಾಡ್ದ, ಯಾವ ಮೂಲದಿಂದ ಈತ ಒಂದು ಲಂಚದ ಹಣ ಸಂಗ್ರಹ ಮಾಡಿದ್ದಾನೆ, ಯಾವ ಇಲಾಖೆಗೆ ಇದರಿಂದ ನಷ್ಟ ಆಗಿದೆ ಅನ್ನೋದ್ರ ಕುರಿತಾಗಿ ಇವಾಗ ಸರ್ಕಾರ ಒಂದು ಸಮಗ್ರ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.